ಇಲ್ಲಿ ಕಿಚ್ಚ ಸುದೀಪ್ ಅವರನ್ನು ನೋಡಿ ಬರ್ತಾರೆ, ಬಂದ್ಬಿಟ್ಟು ಅಭಿಮಾನಿಗಳು ಕಾಲಿಗೆ ಬೀಳ್ತಾರೆ, ಏನು ಕೇರ್ ಮಾಡಲ್ಲ, ಬೀಳಿ ಅನ್ನೋವಂಥ ಒಂದು ಮನೋಭಾವದಿಂದ ಕೂತಿರ್ತಾರೆ, ಚಪ್ಪಲಿಗಳನ್ನು ಹಾಕೊಂಡಿರ್ತಾರೆ. ಅದಕ್ಕೇ ಎಷ್ಟೋ ಜನ ಅಡ್ಡು ಬೀಳ್ತಾರೆ. ಇದೆಲ್ಲವೂ ಹೀಗೆಂದರೆ ಅಹಂಕಾರ, ದುರಹಂಕಾರ, ನಾನೇ ಎಲ್ಲ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಆದರೆ ಇನ್ನೊಂದು ಕಡೆ ಈ ಒಂದು ವಿಡಿಯೋನ ನೋಡಿ, ಡಿ ಬಾಸ್ ಅವರ ಅಭಿಮಾನಿಗಳು ಬಂದು ಕಾಲಿಗೆ ಬೀಳೋಕ್ಕೆ ಡಿ ಬಾಸ್ ಅವ್ರಿಗೆ ಹೋಗ್ತಾರೆ. ಆದರೆ ಡಿ ಬಾಸ್ ಅವರು ಮಾತ್ರ ಕಾಲಿಗೆ ಬೀಳಿಸ್ಕೊಳ್ಳಲ್ಲ, ಅವರನ್ನು ಮೇಲ್ಗಡೆ ಎತ್ಕೊಂಡು ತಪ್ಪಿಕೊಳ್ಳುವಂಥ ಒಂದು ಸಮಾನತೆಯನ್ನು ಇಲ್ಲಿ ತೋರಿಸ್ತಾರೆ. ಇಲ್ಲಿ ನಾವು ನೀವು ಎಲ್ಲರೂ ಸಮಾನರು, ಭೇದ ಭಾವ, ನಾನು ದೊಡ್ಡವನು ನೀನು ಚಿಕ್ಕವನು ಅನ್ನೋ ಒಂದು ಭೇದ ಭಾವ ಇಲ್ಲ ಅನ್ನೋದು ಇಲ್ಲಿ ಎದ್ದು ಕಾಣುತ್ತೆ ಅನ್ನೋದು. ಆ್ಯಕ್ಚುಲಿ ಇವೆರಡು ರೀತಿಯ, ಈಗ ನೀವು ನೋಡೋರಲ್ಲ, ಕಿಚ್ಚ ಸುದೀಪ್ ಅವರು ಮತ್ತು ನಮ್ಮ ದರ್ಶನ್ ಅವರು, ಈ ಟ್ರೋಲರ್ಸ್ಗಳು ತುಂಬ ಈಗ ಸದ್ಯಕ್ಕೆ ಹರಿದಾಡ್ತಾಯಿವೆ. ತುಂಬ ಅಂದರೆ ತುಂಬ ಟ್ರೋಲ್ ಮಾಡ್ತಾಯಿದ್ದಾರೆ ಈ ಒಂದು ಟಾಪಿಕನ್ನು ತೆಗೆದುಕೊಂಡು. ಅದೇ ಇಲ್ಲಿ ನಾನು ಹೇಳೋಕೆ ಹೊರಡೋದು ಏನಪ್ಪ ಅಂತಂದರೆ, ಈ ಕಿಚ್ಚ ಸುದೀಪ್ ಅವರು ಬೆಳೆದು ಬಂದಂಥ ಹಾದಿನೇ ಬೇರೆ, ನಮ್ಮ ಡಿ ಬಾಸ್ ಅವರು ಕಷ್ಟದ ದಿನಗಳಲ್ಲಿ ಬೆಳೆದಂಥ ಹಾದಿನೇ ಬೇರೆ. ಹಾಗಾಗಿ ಒಬ್ಬೊಬ್ಬರು ಒಂಥರ ರಿಯಾಕ್ಟ್ ಮಾಡ್ತಾರೆ. ಕಿಚ್ಚ ಸುದೀಪ್ ಅವರು ಮಾಡೋದು ಅವರ ದೃಷ್ಟಿಕೋನದಲ್ಲಿ ಅದು ಸರಿ ಅಂತ ಅವ್ರಿಗೆ ಅನಿಸಿರ್ಬೋದು, ಡಿ ಬಾಸ್ ಅವ್ರು ಮಾಡ್ತಾ ಇರೋದು ಡಿ ಬಾಸ್ ಅವ್ರಿಗೆ ಸರಿ ಅನಿಸಿರ್ಬೋದು. ಆದರೆ ಅಭಿಮಾನಿಗಳು ಯಾವ ರೀತಿ ತಗೊಳ್ತಾರೆ ಅನ್ನೋದು ಅದು ಅವರವರಿಗೆ ಬಿಟ್ಟಿದ್ದು. ನಿಮಗೆ ಅನಿಸ್ತಿದೆ ಕಮೆಂಟ್ ಮಾಡಿ.